ಅಲ್ಲಿ ವಿಶೇಷ ದಿನ ಅಂತ ಹೇಳಿದ್ರೆ ಅಂದ್ರೆ ಬುದ್ಧ ಪೌರ್ಣಿಮೆ ಅನ್ನೋದು ಗೊತ್ತು. ಇದನ್ನ ಹೊರತಾಗಿ ಇನ್ಯಾವುದಾದರೂ ವಿಶೇಷತೆ ಇದೆಯಾ ಈ ದಿನಕ್ಕೆ? ನೋಡಿ, ಬಾಬಾಜಿಯವರು ಬಂದಂತ ನಕ್ಷತ್ರ ಈ ದಿನ ಏನಿದೆಯೋ ಅದು ನಕ್ಷತ್ರ. ಮತ್ತೆ ಸಿದ್ಧಾರೂಢರು ಬಂದಂಥದ್ದು, ಶಿರಡಿ ಸಾಯಿಬಾಬಾ ಅವರು ಬಂದಂಥದ್ದು, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಬಂದಂಥದ್ದು, ಕೈವಾರ ತಾತಯ್ಯ ಬಂದಂಥದ್ದು, ಮತ್ತೆ ಮಡಿವಾಳ ಮಾಚಯ್ಯ ಬಂದಂಥದ್ದು. ಅಂದ್ರೆ ಎಲ್ಲಾ ಗುರುಗಳ ಒಂದು ಅವರ ಒಂದು ಆಶೀರ್ವಾದ ಸಂಕಲ್ಪ ಇದೆ ಅಂತ ಹೇಳ್ತಾ ಇದ್ದಾರೆ. ಇಂಥದೇ ಸಮಯಕ್ಕೆ ಹೀಗೆ ಬರಬೇಕು ಅಂತ ದೈವ ನಿರ್ಣಯ ಆಗಿರುತ್ತೆ. ಆ ಸಂಕಲ್ಪದಲ್ಲಿ ಬರ್ತಾರೆ. ಅವ್ರ ಪೂರ್ಣ ಅನುಗ್ರಹ ಇನ್ನು 21 ದಿವಸ ಸತತವಾಗಿ ಇದ್ದೇ ಇರುತ್ತೆ. ಅವ್ರು ಎಲ್ಲಿ ಕಾಯ ಚೈತನ್ಯವಾಗಿ ಏನೇನು ಸಾಧನೆ ಮಾಡಿದಾರೋ ಅಲ್ಲಿ ಹೋದಾಗ ಅಲ್ಲಿ ಪರಿಪೂರ್ಣ ಆ ಶಕ್ತಿ ಚೈತನ್ಯನ ನೋಡ್ಬೋದು. ಇನ್ನು 21 ದಿವಸಗಳ ಕಾಲ ಇಲ್ಲಿ ಒಂದು ಚೈತನ್ಯ ಮೂಲ ಗುರು ಅಂತ ಅನ್ನೋ ಒಂದು ಏನು ಪರಮಾತ್ಮ ಅಂತ ಬಾಯಲ್ಲಿ ಬ್ರಹ್ಮಾಂಡ ತೋರಿಸ್ತಂತ ಹರಿಹರಪ್ಪಾಜಿ ಅಂತ ಏನು ಹೇಳ್ತಿರೋ ಅವರು ಕೂಡ ವಿಶೇಷವಾಗಿ ಈ ದಿನ ಆಶೀರ್ವಾದ ಮಾಡಿದ್ದಾರೆ. ವಿಶೇಷವಾಗಿ ಆಶೀರ್ವಾದ ಮಾಡಿ ಲೋಕದ